ಬಾಲಿವುಡ್ ಬೆಡಗಿ ದಿಶಾ ಪಟಾನಿ ಬಾಯ್ ಫ್ರೆಂಡ್ ಯಾರು ಗೊತ್ತಾ? ನೋಡಿದ್ರೆ ನೀವು ಶಾಕ್ ಆಗೋದು ಪಕ್ಕ. ಬಾಲಿವುಡ್ ನ ದಂತದ ಕೊಂಬೆ ದಿಶಾ ಪಟಾನಿ ಟೈಗರ್ ಶ್ರಾಫ್ ಜೊತೆ ರಿಲೇಶನ್ಶಿಪ್ ನಲ್ಲಿ ಇದ್ದಿತ್ತು. ಬಳಿಕ ಬ್ರೇಕಪ್ ಆಗಿತ್ತು ಗೊತ್ತೇ ಇದೆ. ಸದ್ಯ ಈ ಸುಂದರಿ ಮತ್ತೊಬ್ಬ ಹುಡುಗನ ಜೊತೆ ಡೇಟ್ ಮಾಡ್ತಾ ಇದ್ದಾಳಂತೆ. ಆದ್ರೆ ಅಪ್ಸರಿ ಅಂತ ನಾಯಕಿ ಆಯ್ಕೆ ಮಾಡಿಕೊಂಡಿರೋದು ಬೇತಾಳದಂತ ಬಾಯ್ ಫ್ರೆಂಡ್ ನ. ಎಸ್, ಬಾಲಿವುಡ್ ಬ್ಯೂಟಿ ದಿಶಾ ಪಟಾನಿ ಹೆಸರು ಕೇಳಿದ್ರೆ ಬಡ್ಡೆ ಹುಡುಗರು ಥ್ರಿಲ್ ಆಗ್ತಾರೆ. ನೀಲ ಮೈಮಾಟದ ಈ ಚೆಲುವೆ ತನ್ನ ಫಿಟ್ನೆಸ್, ಚೆಲುವು, ಮನಮೋಹಕ ನೋಟದಿಂದ ನೋಡುಗರ ಎದೆಯಲ್ಲಿ ತರಂಗ ಎಬ್ಬಿಸ್ತಾ ಇರ್ತಾರೆ. ಇಂಥ ಅಪ್ಸರೆಯ ಚೆಲುವುಳ್ಳ ದಿಶಾ ಟೈಗರ್ ಶ್ರಾಫ್ ಜೊತೆ ರಿಲೇಶನ್ಶಿಪ್ ನಲ್ಲಿದ್ರು. ಟೈಗರ್ ಕೂಡ ಕಡಿದ ಮೈಮಾಟದ ಚೆಲುವಾಂತ ಚೆನ್ನಿಗ. ಇವರ ಜೋಡಿ ಪರ್ಫೆಕ್ಟ್ ಅಂತಿದ್ರು ಸಿನಿಪ್ರಿಯರು. ಟೈಗರ್ ಶ್ರಾಫ್ ಜೊತೆ ಬ್ರೇಕಪ್ ಮಾಡಿಕೊಂಡಿರೋ ದಿಶಾ ಈಗ ಹೊಸ ದಿಶೆ ಹಿಡಿದಿದ್ದಾರೆ. ಹೊಸ ಗೆಳೆಯನ ಜೊತೆ ಲವ್ವಿ ಡವ್ವಿ ಶುರು ಮಾಡಿದ್ದಾರೆ. ಆದ್ರೆ ಅವರ ಗೆಳೆಯನ ಮುಖವನ್ನ ನೀವು ನೋಡ್ಲಿಕ್ಕೆ ಆಗೋದಿಲ್ಲ. ದಿಶಾ ಪಟಾನಿ ಸದಾ ಕಾಲ ಮುಖಕ್ಕೆ ಬಣ್ಣ ಬಳಿದುಕೊಂಡು ಓಡಾಡುವ ಸಂಗೀತಗಾರನೊಟ್ಟಿಗೆ ಕಾಣಿಸಿಕೊಳ್ಳುತ್ತಿದ್ದಾರೆ. ಇಬ್ಬರು ಪರಸ್ಪರ ಕೈ ಹಿಡಿದುಕೊಂಡು ಓಡಾಡುವ ಹಲವು ವಿಡಿಯೋ, ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇವೆ. ಹೌದು, ದಿಶಾ ಜೊತೆ ಓಡಾಡ್ತಾ ಇರೋ ಆ ಸಂಗೀತಗಾರ ಮುಖ ತೋರ್ಸಲ್ಲ, ಆದ್ರೂ ಆತನಿಗೆ ಕೋಟಿ ಕೋಟಿ ಫ್ಯಾನ್ಸ್ ಇದ್ದಾರೆ. ದಿಶಾ ಪಟಾಣಿ ಜೊತೆ ಪ್ರೀತಿಗೆ ಬಿದ್ದಿರುವ ಆ ವಿಚಿತ್ರ ಮುಖದ ವ್ಯಕ್ತಿಯ ಹೆಸರು ತಲ್ವಿಂದರ್. ಭಾರತೀಯ ಮೂಲದವ, ಆದ್ರೆ ಅಮೆರಿಕಾದ ಬೇ ಏರಿಯಾನಲ್ಲಿ ಬೆಳೆದ ತಲ್ವಿಂದರ್ ಇತ್ತೀಚೆಗೆ ಸಿಕ್ಕಾಪಟ್ಟೆ ಜನಪ್ರಿಯತೆ ಗಳಿಸಿರುವ ಗಾಯಕ. ಪಂಜಾಬಿ ಹಾಡುಗಳನ್ನ ಹಿಪ್ ಹಾಪ್, ಎಲೆಕ್ಟ್ರಾನಿಕ್ ಸಂಗೀತ ಜೊತೆ ಸೇರಿಸಿ ಹಾಡೋದು ಈತನ ಸ್ಟೈಲ್. ಹಲವು ಶೋಗಳನ್ನ ಸಹ ನೀಡಿರುವ ತಲ್ವಿಂದರ್ ಭಾರತದ ಜನಪ್ರಿಯ ಹಿಪ್ ಹಾಪ್ ಗಾಯಕರುಗಳಲ್ಲಿ ಒಬ್ಬನಾಗಿ ಗುರುತಿಸಿಕೊಂಡಿದ್ದಾನೆ. WIPL ಫೈನಲ್ ವೇಳೆಯೂ ತಲ್ವಿಂದರ್ ಮ್ಯೂಸಿಕ್ ಪರ್ಫಾರ್ಮೆನ್ಸ್ ನೀಡಿದ್ದಾರೆ. ತಲ್ವಿಂದರ್ ಅವರ ತಂದೆ ಪೇಂಟರ್ ಆಗಿದ್ರಂತೆ. ಅವರಿಗೆ ಗೌರವ ನೀಡೋದಕ್ಕೆ ಅಂತ ತಲ್ವಿಂದರ್ ಮುಖಕ್ಕೆ ಬಣ್ಣ ಹಚ್ಚಿಕೊಳ್ತಾರೆ. ತಮ್ಮ ಮುಖವನ್ನ ಈವರೆಗೆ ಯಾವುದೇ ಕಾರ್ಯಕ್ರಮ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ತೋರಿಸಿಲ್ಲ. ಇತ್ತೀಚೆಗೆ ತಲ್ವಿಂದರ್ ನೀಡಿರುವ ಸಂದರ್ಶನದಲ್ಲಿ ಅವರಿಗೆ ದಿಶಾ ಪಟಾನಿಯೊಟ್ಟಿಗಿನ ಪ್ರೀತಿಯ ಬಗ್ಗೆ ಪ್ರಶ್ನೆ ಕೇಳಲಾಗಿದೆ. ಹೌದು, ತಾವು ಪ್ರೀತಿಯಲ್ಲಿರುವುದಾಗಿ ತಲ್ವಿಂದರ್ ಹೇಳಿದ್ದಾರೆ. ಅಲ್ಲದೆ ನಾನು ನಿಜವಾದ ಪ್ರೀತಿಯನ್ನ ಹುಡುಕುತ್ತಲೇ ಇದ್ದೇನೆ ಅಂತಾನೂ ಇದ್ದಾರೆ. ಇದನ್ನ ಕೇಳಿ ದಿಶಾ ಪ್ರಿಯರಿಗಂತೂ ಶಾಕ್ ಆಗಿದೆ. ಮುಖವನ್ನೇ ತೋರಿಸದ ಬೇತಾಳನಿಗೆ ಇಂಥ ಸುಂದರಿ ಸಿಕ್ಕಳಲ್ಲ ಅಂತ ಬೇಸರಿಸಿಕೊಂಡಿದ್ದಾರೆ. ತಾವು ಹೀಗೆ ಮುಖಕ್ಕೆ ಬಣ್ಣ ಬಳಿದುಕೊಂಡರೆ ಸುಂದರಿಯರು ಒಲಿಯಬಹುದಾ ಅಂತ ಯೋಚನೆಗೆ ಬಿದ್ದಿದ್ದಾರೆ.